ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅವರೊಂದಿಗೆ 13 ಜನ ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾವು ಭಾರತೀಯ ಜನತಾ ಪಾರ್ಟಿ ಅಧಿಕೃತ ವಿರೋಧ ಪಕ್ಷ. ವಿರೋಧಕ್ಕಾಗಿ ಅವ್ರನ್ನ ವಿರೋಧ ಮಾಡಲ್ಲ. ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಬೆನ್ನು ತಟ್ತೀವಿ, ಶ್ಲಾಘಿಸ್ತೀವಿ, ಅದನ್ನು ಪ್ರಶಂಸೆಯನ್ನು ಮಾಡ್ತೀವಿ. ನಮ್ಗೆ ಯಾವ ಸಂಕೋಚನೂ ಇಲ್ಲ. ತಪ್ಪು ಮಾಡಿದಾಗ ಎಚ್ಚರಿಸೋದು, ಸರಿದಾರಿಗೆ ತರೋದು ವಿರೋಧ ಪಕ್ಷದ ಕರ್ತವ್ಯವೂ ಹೌದು. ಜನಜಾಗೃತಿ ಮೂಡಿಸೋದು ಈ ಕೆಲಸನೂ ಕೂಡ ನಾವು ಮಾಡ್ತೀವಿ. ನನಗೆ ಈ ಸಂದರ್ಭದಲ್ಲಿ ಒಂದು ಮಾತು ನೆನಪಾಗೋದು ಅಂದರೆ, ಒಂದು 20 ವರ್ಷದ ಹಿಂದೆ ಆದಿಚುಂಚನಗಿರಿ ಸ್ವಾಮೀಜಿಯವರನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ವಿ. BJP JDS 2020 ಸರ್ಕಾರ. ಆ ಸಂದರ್ಭದಲ್ಲಿ ಭೇಟಿ ಮಾಡಲಿಕ್ಕೆ ಹೋದಾಗ ಅವಕಾಶಗಳನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು ಈ ಡಿ ಕೆ ಶಿವಕುಮಾರ್ ಅವರು ಉದಾಹರಣೆ ಕೊಟ್ಟು ಅವರು ನಮಗೆ ಹೇಳಿದರು. ಇವತ್ತು ಇವರು ಅವಕಾಶಗಳನ್ನು ಉಪಯೋಗಿಸ್ಕೊಂಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಶಾಶ್ವತವಾಗಿರುವಂಥ ಅಧಿಕಾರ ಅಂತ ಪ್ರತಿಷ್ಠಾಪನೆ ಆಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ತೀರ್ಮಾನ ತಗೊಳ್ಬೇಕಾಗತ್ತೆ ಅಧಿಕಾರ ಯಾರಿಗೆ ಅಂತ. ಕಳೆದ 3 ವರ್ಷದ ಹಿಂದೆ ಕಾಂಗ್ರೆಸ್ ಪಾರ್ಟಿಗೆ ಜನ ಅಧಿಕಾರನ ಕೊಟ್ಟರು. ಕಾಂಗ್ರೆಸ್ ಸರ್ಕಾರದಲ್ಲೇ ಉಪಮುಖ್ಯಮಂತ್ರಿ ಆಗಿದ್ದವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲೇ ಮಂತ್ರಿ ಆಗಿದ್ದವರು ಒಬ್ಬರನ್ನ ಹೊರತುಪಡಿಸಿ ಮತ್ತೆ ಈ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. ಹಿಂದಿನ ಅನುಭವ ಪ್ರಶಂಸೆ ಮಾಡುವ ಹಂತದಲ್ಲಿ ಇಲ್ಲ. ಗ್ಯಾರಂಟಿ ಕೊಟ್ಟಿದ್ದಾರೆ, ಗ್ಯಾರಂಟಿಯಲ್ಲೂ ಮೋಸ ಆಗ್ತಾಯಿದೆ. ಯುವ ನಿಧಿ ಅನ್ನೋದು ಎಲ್ಲ ಯುವಕರಿಗೆ, ನಿರುದ್ಯೋಗಿ ಯುವಕರಿಗೆ ತಲುಪಲೇ ಇಲ್ಲ. ಕಿಸಾನ್ ಸಮ್ಮಾನ್ ಯೋಜನೆ ರದ್ದುಪಡಿಸಿದರು. ಇಲ್ಲಿಂದ ಕೊಡ್ತಾ ಇದ್ದ 4,000 ರೂಪಾಯಿನ ರದ್ದುಪಡಿಸಿದರು. ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಒಂದು ಟ್ರಾನ್ಸ್ಫಾರ್ಮರಿಗೆ ರೈತ 3 ಲಕ್ಷ ರೂಪಾಯಿ ಕೊಡಬೇಕಾದಂಥ ಸ್ಥಿತಿ ಇದೆ. ಈ ಪರಿಸ್ಥಿತಿಯ ಒಳಗೆ ಪ್ರತಿ ವರ್ಷ 1,30,000ದಿಂದ 1,40,000 ಕೋಟಿ ರೂಪಾಯಿ ಹೊಸ ಸಾಲ ಮಾಡ್ತಾಯಿದ್ದೀವಿ. ಅಂದರೆ ಹಳೆ ಸಾಲದ ತೀರಿಸೋದಲ್ಲ, ಹೊಸ ಸಾಲವನ್ನು ಪ್ರತಿ ವರ್ಷ ಬಜೆಟ್ನ ತುಂಬಿಸೋದಕ್ಕೆ, ಕಮಿಟೆಡ್ ಎಕ್ಸ್ಪೆಂಡಿಚರು ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಸರಿದೂಗಿಸೋದಕ್ಕೆ ಹೊಸ ಸಾಲವನ್ನು ಮಾಡುವಂಥ ಸ್ಥಿತಿ ಇದೆ. ಅದರ ನಡುವೆ ಇನ್ನಷ್ಟು ಹೊಸ ಭರವಸೆಗಳನ್ನು ಈಡೇರಿಸುವ ಘೋಷಣೆಯನ್ನು ನಿನ್ನೆ ಮಾಡಿದ್ದಾರೆ. ನಾನು ನಿಮ್ಮ ಘೋಷಣೆಗೆ ನಮ್ದು ಯಾವುದೂ ವಿರೋಧ ಇಲ್ಲ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಮಾಡಿದ್ದೀರಿ, ಸಂತೋಷ. ಬಸ್ ಕೊಡಿ. ಹಳ್ಳಿಗಳಿಗೆ ಬಸ್ ಇಲ್ಲ, ನೇತಾಡ್ಕೊಂಡು ಹೋಗ್ತಾರೆ. ಇರೋ ಒಂದೊಂದು ಬಸ್ಸು, ಆ ಬಸ್ಗಳಲ್ಲಿ ಬಸ್ ನಿಲ್ಲಿಸೋದೇ ಇಲ್ಲ. ಈಗ ಉದೇವರನಹಳ್ಳಿ ಅಂತ ಪ್ರದೇಶದಲ್ಲಿ ಬಸ್ ನಿಲ್ಲಿಸಲ್ಲ ಅನ್ನೋದೇ ಒಂದು ಕಂಪ್ಲೇಂಟು. ಹಿರೇಗಾಂವದಲ್ಲಿ ಬಸ್ ನಿಲ್ಲಿಸಲ್ಲ ಅನ್ನೋದೇ ಒಂದು ಕಂಪ್ಲೇಂಟು. ಯಾಕೆ ಅಂದರೆ ಆ ಬಸ್ ಕಡೂರಿಂದಲೇ ಭರ್ತಿಯಾಗಿ ಬಂದುಬಿಡುತ್ತೆ, ಇಲ್ಲಿಗೆ ನಿಲ್ಲಿಸೋದೇ ಇಲ್ಲ. ಗ್ರಾಮಾಂತರ ಪ್ರದೇಶದ ಬಸ್ಸನ್ನು 40% ಬಸ್ಸನ್ನು ಇವರು ಶಕ್ತಿ ಯೋಜನೆ ಮಾಡಿದ ಮೇಲೆ ಕಡಿತಗೊಳಿಸಿದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿ ಬಸ್ಸುಗಳೇ ಇಲ್ದಂಗಾದರೆ ಉಚಿತ ಬಸ್ಸುಗಳಿಗೆ ನಾವು ಪೇಪರಲ್ಲಿ ನೋಡಿ ಸಂತೋಷ ಪಡಬೇಕಾಗತ್ತೆ. ಅದಕ್ಕಾಗಿ ಗ್ರಾಮಾಂತರ ಪ್ರದೇಶಗಳಿಗೆ ಅಗತ್ಯ ಇರೋ ಬಸ್ಸನ್ನು ಕೊಡಿ. ಬಹುತೇಕ ಡಿಪೋಗಳಲ್ಲಿರುವ ಬಸ್ಸುಗಳ ಸ್ಥಿತಿ ಹೇಗಿದೆ ಅಂದರೆ, ಅವು ಒಂದು ಒಳಗೆ ಕೂತ್ಕೊಂಡ್ರೆ ಬೆಂಕಿ ಹೊತ್ಕೊಳ್ತವೆ, ಇಲ್ಲ ಹೊರಗಡೆಯಿಂದ ತಳ್ಳಬೇಕು. 1-2 ಕೇಸ್ ಆದರೆ ಆಕಸ್ಮಿಕ ಅಂತ ಅಂದ್ಕೊಳ್ಬೋದು. ಹಂಗಲ್ಲ. ಒಂದೊಂದು ಡಿಪೋದಲ್ಲಿ ಒಂದೊಂದು ವಾರಕ್ಕೆ 10 ಬಸ್ಸುಗಳನ್ನು ತಳ್ಳೋ ಸ್ಥಿತಿ ಇದೆ. ಹೆಂಗಸರೇ ತಳ್ತಿರೋದಂಥ ಫೋಟೋಗಳನ್ನು ನಾವು ನೋಡಿದ್ದೇವೆ. ಬೆಂಕಿ ಹೊತ್ಕೊಂಡಿರುವಂಥ ಉದಾಹರಣೆಗಳು ಚಿಕ್ಕಮಗಳೂರು ಡಿಪೋದಲ್ಲೇ 1 ತಿಂಗಳಲ್ಲಿ 3 ಕೇಸ್ಗಳು ಬಂದು, ಚಿಕ್ಕಮಗಳೂರು ಡಿಪೋ 1ರಲ್ಲೇ. ಈ ಥರ ಹಳೆ ಬಸ್ಸುಗಳನ್ನು, ತಳ್ಳೋ ಮಾಡಲು ಬಸ್ಸುಗಳನ್ನು ಇಟ್ಕೊಂಡು ನಾವು ಯಾವ ಯೋಜನೆ ಘೋಷಣೆ ಮಾಡಿದ್ರು, ಶಕ್ತಿ ಯೋಜನೆಯೂ ಒಳ್ಳೆಯದೇ, ಅದು ಬಸ್ಸುಗಳು KSRTC ನಿಶಕ್ತಿ ಬಂದುಬಿಟ್ಟಿದೆ. ಮೊದಲು KSRTCಗೆ ಶಕ್ತಿ ಕೊಡಿ. KSRTC ಉದ್ಯೋಗಿಗಳಿಗೆ ಶಕ್ತಿ ಕೊಡಿ. ಅವ್ರು ಚಳವಳಿ ದಾರಿ ಹಿಡಿದಿದ್ದಾರೆ, ಅವ್ರಿಗೆ ಶಕ್ತಿ ಕೊಡಿ. ಹೊಸ ಸಾಲ ಮಾಡ್ದಲ್ಲೇ ನೀವು ಸಂಪನ್ಮೂಲ ಕ್ರೋಢೀಕರಿಸಿ ತೋರಿಸಿ. ಬಂಡವಾಳ ವೆಚ್ಚವನ್ನು, ಅಂದರೆ ನೀರಾವರಿ ಯೋಜನೆಗಳು, ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಯೋಜನೆಗಳು, ಇಂಥ ಒಂದು ಸವಾಲುಗಳಿದೆ ನಿಮಗೆ. ತಾತ್ಕಾಲಿಕವಾಗಿ ಖುಷಿ ಪಡಿಸಿದರೆ 3 ದಿನ ಖುಷಿ ಆಗ್ತಾರೆ. 4ನೇ ದಿನ ದುಡಿಯೋನಿಗೆ ದುಡಿಯುವಂಥ ವಾತಾವರಣ ನಿರ್ಮಾಣ ಮಾಡಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು, ನೀರಾವರಿ ಯೋಜನೆಗಳು ಬರಬೇಕು, ಈ ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗಬೇಕು. ಇದು ಶಾಶ್ವತವಾಗಿರೋ ಕೆಲಸ.